ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಟೇಸ್ಟಿಯಾಗಿ ಬಿರಿಯಾನಿ ಕುಕ್ಕರ್ನಲ್ಲಿ ಯಾವ ರೀತಿ ಮಾಡೋದು, ಅದಕ್ಕೆ ಬೇಕಾಗುವ ಪದಾರ್ಥಗಳು ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಮೊಸರು, ಚಿಕನ್ ತೊಳೆದು ಕಟ್ ಮಾಡಿಟ್ಟಿದ್ದೀವಿ ನೋಡಿ. 3 ಮೀಡಿಯಮ್ ಸೈಜ್ ಈರುಳ್ಳಿ, 3 ಟೊಮೊಟೊ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಒಂದಿಡಿ ಪುದೀನ, ಒಂದಿಡಿ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಅಕ್ಕಿ, ಚಿಕನ್ ಎವರೆಸ್ಟು, ಮಟನ್ ಎವರೆಸ್ಟು, ಬಿರಿಯಾನಿ ಪೌಡ್ರು ಇದೆಲ್ಲ ರೆಡಿ ಆಗಿ ಇಟ್ಕೊಳ್ಳೋಣ. ಮಾಡುವ ವಿಧಾನ: ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಚಕ್ಕೆ ಲವಂಗ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬಿರಿಯಾನಿ ಎಲೆ ಇಷ್ಟನ್ನು ಹಾಕಿ ರೋಸ್ಟ್ ಮಾಡೋಣ. ಈ ಸಮಯದಲ್ಲಿ ಶುಂಠಿ ಪೇಸ್ಟ್ ಹಾಕಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರೋಸ್ಟ್ ಆಗಲಿ. ಹಸಿ ವಾಸನೆ ಹೋದ್ಮೇಲೆ ಟೊಮೊಟೊ ಹಾಕಿ ರೋಸ್ಟ್ ಆಗಲಿ. ಅದಾದಮೇಲೆ ಚಿಕನ್ ಹಾಕಿ, ಅರಿಶಿನ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರೋಸ್ಟ್ ಆಗಲಿ. ಈಗ 3 ವಿಸಿಲ್ ಬಿಟ್ಟಿದ್ದೀನಿ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ, ಬೆಂದಿದೆ. ಈ ಸಮಯದಲ್ಲಿ ಮೊಸರು ಮತ್ತು ಚಿಕನ್ ಎವರೆಸ್ಟು, ಬಿರಿಯಾನಿ ಪೌಡ್ರು ಮತ್ತು ಮಟನ್ ಎವರೆಸ್ಟು ಇಷ್ಟನ್ನು ಪೌಡ್ರನ್ನು ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕ ಹಾಗೆ ನಾವು ಖಾರ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕಿ ರೋಸ್ಟ್ ಮಾಡಿ ನೀರು ಹಾಕಿ 1-2 ವಿಸಿಲ್ಸ್ ಸಾಕು, ಯಾಕಂದರೆ ಬೆಂದಿರುತ್ತೆ. ಚಿಕನ್ ಎಲ್ಲ ಫಸ್ಟೇ ಬೇಯಿಸ್ಕೊಂಡಿರ್ತೀವಿ, ಬೆಂದಿರುತ್ತೆ. 2 ವಿಸಿಲ್ ತೆಗ್ದಿದೆ ನೋಡಿ. ಈಗ ಬಿರಿಯಾನಿ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಈ ರೀತಿಯಾಗಿ ಮಾಡಿ. ಚೆನ್ನಾಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.